ಕಾಡುಗೊಲ್ಲರ ಆರಾಧ್ಯ ದೈವ ಖ್ಯಾತೆ ದೇವರ ಪರಸೆಗೆ ಚಾಲನೆ. ಸಂಭ್ರಮದಿಂದ ಹತ್ತಿ ಮರ ಪೂಜೆ ಹಾಗೂ ಹತ್ತಿ ಮರ ಕಡಿಯುವ ಕಾರ್ಯ ಜರುಗಿತು. ಚಳ್ಳಕೆರೆ ನಗರದ ಪಾವಗಡ ರಸ್ತೆಯ ರೈಲ್ವೆ ಗೇಟ್ ಸಮೀಪದ ಮರವಾಯಿ ಬೆಳಗಿನ ಕಾಡುಗೊಲ್ಲ ಸಮುದಾಯದ ಮುಖಂಡರು ಮರವಾಯಿ ವೆಂಕಟೇಶ್, ಅಜ್ಜಪ್ಪ, ಮಹಾಲಿಂಗ, ಶ್ರೀನಿವಾಸ್, ವೀರೇಶ್ ಅವರ ಮನೆಯ ಮುಂದೆ ಬೆಳೆಸಿದ್ದ ದೇವರ ಪೂಜೆ ಹತ್ತಿ ಮರವನ್ನು ಗಂಡು ಗೊಡಲಿಯಿಂದ ಕಡಿಯುವ ಮೂಲಕ ಬುಡಕಟ್ಟು ಸಂಸ್ಕೃತಿಯ ಖ್ಯಾತಪ್ಪ ದೈವದ ಜಾತ್ರೆ ಆಚರಣೆಗೆ ಚಾಲನೆ ನೀಡಲಾಯಿತು. ನಂತರ ಕರಿಕಂಬಳಿ ಗದ್ದೆಗೆ ಹಾಸಿ ವಿಶೇಷ ಪೂಜೆ ಸಲ್ಲಿಸಿದರು. ಆಚರಣೆಯಲ್ಲಿ ಪಾಲ್ಗೊಂಡಿದ್ದ ನೂರಾರು ಭಕ್ತರು ಹತ್ತಿ ಮರದ ಸುತ್ತ 3 ಸುತ್ತು ಪ್ರದಕ್ಷಿಣೆ ಹಾಕಿ ವಿಧಿವಿಧಾನಗಳ ಮೂಲಕ ಹಲವಾರು ಪೂಜೆಗಳನ್ನು ಸಲ್ಲಿಸಿದರು. ಹತ್ತಿ ಮರದ ಬುಡಕ್ಕೆ ಕೈ ಮುಗಿದ್ರು. ಸಾಮೂಹಿಕ ಅನ್ನ ಸಂತರ್ಪಣೆ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮ ಸಹ ನಡೆಯಿತು. ಕೋಣನ ಮತ್ತು ಬೊಮ್ಮನಗೌಡರು ಗುಂಪಿನವರು ಕೊಡಲಿಯಿಂದ ಪೂಜೆ ಮಾಡಿದ ಹತ್ತಿ ಮರವನ್ನು ಕಡಿದು ಪೂಜೆ ಮರ ನೆಲಕ್ಕೆ ತಾಕದಂತೆ ಹೆಗಲ ಮೇಲೆ ಹೊತ್ತು ಉರುಮೆಯ ವಾದ್ಯದೊಂದಿಗೆ ಮೆರವಣಿಗೆ ಮೂಲಕ ಜಾತ್ರೆ ನಡೆಯುವ ಪುರ್ಲಹಳ್ಳಿ ಗ್ರಾಮದ ಹೊಸಿಲು ದಿಬ್ಬ ಬಳಿಗೆ ಸಾಗಿದರು. ಪೂಜೆ ಕಾರ್ಯಕ್ರಮ ಹತ್ತಿ ಮರ ಸ್ಥಳಕ್ಕೆ ಆಗಮಿಸಿದ ಪೂಜಾರಿಗಳಿಗೆ ಮರವಾಯಿ ಮಹಿಳೆಯರು ಕುಂಭಮೇಳದೊಂದಿಗೆ ಸ್ವಾಗತಿಸಿದರು. ಇಲ್ಲಿಗೆ ಆಗಮಿಸಿದಂತಹ ಸಮುದಾಯದ ಭಕ್ತರು ಹತ್ತಿ ಮರಕ್ಕೆ ಕೈ ಮುಗಿದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ಟಿ ರಘುಮೂರ್ತಿ ಅವರು, ಚಿತ್ರದುರ್ಗ ಯಾದವ ಮಹಾಸಂಸ್ಥಾನದ ಯಾದವ ಬಸವಾನಂದ ಸ್ವಾಮೀಜಿ, ಮರವಾಯಿ ಬೆಳಗಿನ ಮುಖಂಡರು, ಚೆನ್ನಮ್ಮ ನಾಗತಿಹಳ್ಳಿ ಕಟ್ಟೆಮನೆ ವ್ಯಾಪ್ತಿಯ ಭಕ್ತರು ಹಾಗೂ ಪೂಜಾರಿಗಳು, 13 ಗುಡುಕಟ್ಟಿನ ಗೌಡರು, ಹಿರಿಯ ಮುಖಂಡರು ಮತ್ತು ದೇವರ ಒಕ್ಕಲಿನವರು ಹಾಗೂ ಗ್ಯಾರಂಟಿ ಯೋಜನೆ ಅನುಷ್ಠಾನ ತಾಲೂಕು ಸಮಿತಿ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪಸ್ವಾಮಿ, ಪರಶುರಾಂಪುರ ಹೋಬಳಿಯ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಜೆ.ಟಿ. ಶೇಷಧರ್, ಕರಿಯಣ್ಣ ಗೌಡರು, ಖ್ಯಾತಣ್ಣ, ರಾಮಣ್ಣ ಮತ್ತು ಚೆನ್ನಮ್ಮ ನಾಗತಿಹಳ್ಳಿ ಕಟ್ಟೆಮನೆ ವ್ಯಾಪ್ತಿಯ ಭಕ್ತರು ಈ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು.